ಆದ್ರೂ ಪರವಾಗಿಲ್ಲ ಅನ್ನೋಂಥ ಯೋಚನೆ ಮಾಡೋಂಥ ಮನಸ್ಥಿತಿಯಲ್ಲಿ ಜೊತೆಗೆ ಇರುವಂತ ಗೌರ್ಮೆಂಟ್ಸ್ ಕೂಡ ಬೆಳಿಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಜ್ಞಾನ ರತ್ನ ಅಂತ ಬಿರುದನ್ನ ಕೊಟ್ಟಿರುವಂಥದ್ದು. ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿದಿರಿ, ಒಂದ್ ಟೈಮಲ್ಲಿ ಬೇರೆ ಹೆಂಚಿನ ಮನೆ ಚಿಕ್ಕದಾಗಿತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ. ಅದಕ್ಕೂ ಕೂಡ ಅವರ ಪರಿಶ್ರಮ ಇದೆ. ಅದೇ ಅಲ್ದಿರ ಧರ್ಮ ಅಂದ್ರೆ ದೇವಸ್ಥಾನವನ್ನು ಕೂಡ ಅವರು ಮುನ್ನಡೆಸ್ಕೊಂಡ್ ಬಂದಿದ್ದಾರೆ. ಹರಿಹರ ದೇವಸ್ಥಾನ ನೋಡಿರ್ಬೋದು, ಆ ದೇವಸ್ಥಾನದಲ್ಲೂ ಕೂಡ ಕಮಿಟಿಯಲ್ಲಿ ಮೆಂಬರ್ ಆಗಿದ್ರು, ಅಧ್ಯಕ್ಷರಾಗಿದ್ರು. ಅಂದ್ರೆ ಜ್ಞಾನದ ಜೊತೆಗೆ ನಮ್ಮ ಜೊತೆಯಲ್ಲಿರೋ ಸೇವೆಯನ್ನು ಕೂಡ ಅವ್ರು ಮಾಡ್ಬೋದು ಅಂತ ತೋರಿಸ್ಕೊಟ್ಟಂತವ್ರು. ಕರೆಕ್ಟ್ ವರ್ಡ್ ಅಂದ್ರೆ ಈಸ್ ಎಟರ್ನಲ್. ದೇರ್ ಇಸ್ ನೋ birth and death for him. Like that, he is born and he is born to lead and he is born to guide the future generation in his name. So I congratulate the children of D.A. Gaudru sir for having taken forward his dream, and please continue the good work. And ತಂದೆದಿದ್ದಾಗಲಿ ಯಾರದೇ ಬರ್ಡೇ ಆದರೆ ಪಾರ್ಟಿ ಮಾಡೋದಾಗಲಿ, ಸ್ವೀಟ್ಸ್ ಹಂಚೋದು, ಈ ಥರದೊಂದು ಕಾರ್ಯ ಮಾಡ್ತಾರೆ. ಬಟ್ hats off to you sir that you have on this special day you have thought of giving health to the children, your school children. You have requested for a health camp for your children and staff. That is the noblest thing you can think with education, that is health. Thank you. ಎಲ್ಲ ಹುಡುಗರಿಗೆ ನೋಡಿ ಎಲ್ಲರಿಗೆ ಡೊನೇಷನ್ ಕಟ್ಟು, ಗೌರ್ಮೆಂಟ್ ಆಸ್ಪತ್ರೆ ಇದು ಮಾಡಿಬಿಟ್ಟು ಕಟ್ಟಿ ಎಲ್ಲ ಮಾಡಿಬಿಟ್ಟು ಎಲ್ಲ ಧನವಾರು ಮಾಡಿಬಿಟ್ಟು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದು ಸ್ವಾಮಿ. ತಿರ್ಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಏನಮ್ಮ ಶಕೀಲ್ ಬೇಗಂ ರಾಷನ್ಗೆ ಬರಲ್ವಾ ಅಂತ ಕೇಳಿ ನಾನು ರಾಷನ್ ತಗೊಂಡು ಮನೆಗೆ ಹೋಗಿ ಮಾಡಿಬಿಟ್ಟಮ್ಮ, ಜಾಪನ ಟೀ ಕುಡ್ಕೊಂಡು ಹೋಗಮ್ಮ ಅಂತ ಹೇಳಿದಷ್ಟು ಲಾಸ್ಟು. Gnanaratna Shri Dr. D.A. Gowda sir has established Shri Gnanajyoti School in the year 1989 to provide value-based equality education to the students with affordable fees without taking donation. Gowda sir, he was very helpful person. Whenever a student used to forget his lunch, he used to provide lunch for them so that no one can stay hungry. ಈಗಲೂ ಸಹ ಡೊನೇಷನ್ ಇಲ್ಲ, ಮೇಂಟೆನೆನ್ಸ್ ಅಮೌಂಟ್ ಮಾತ್ರ ತಗೊಳ್ತಾ ಇದ್ದಾರೆ. As in my school journey, we are remembered of the values that have guided us: discipline, love and care. Gnanaratna Dr. D.A. Gowda sir inspired us to strive for greatness. So I am still remembered.